ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ದೇಶ ಕಂಡ ಅಪ್ರತಿಮ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ಪ್ರಧಾನಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಇವರು ಮೊಘಲ್ ಸರಾಯ್ ಎಂಬಲ್ಲಿ 1904 ಅಕ್ಟೋಬರ್ 2ರಂದು ಶರತ್ ಪ್ರಸಾದ್ ಹಾಗೂ ರಾಮ್ ದುಲಾರಿಯವರ ಮಗನಾಗಿ ಜನಿಸಿದರು. ಲಲಿತಾದೇವಿ ಇವರ ಹೆಂಡತಿ ಹೆಸರು. ಇವರಿಗೆ ಸುಮಾನ್, ಕುಸುಮ, ಕೃಷ್ಣ, ಅನಿಲ, ಸುನೀಲ, ಅಶೋಕ ಎಂಬ 6 ಜನ ಮಕ್ಕಳಿದ್ದರು. ಬಾಲ್ಯದಲ್ಲಿಯೇ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು 1921ರಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರಾರಂಭವಾದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಲು ಇವರು ತಮ್ಮ ಓದನ್ನ ಅರ್ಧದಲ್ಲಿಯೇ ಬಿಟ್ಟರು. 1972ರಲ್ಲಿ ಇವರಿಗೆ ಶಾಸ್ತ್ರಿ ಎಂಬ ಬಿರುದು ಕಾಶಿ ವಿದ್ಯಾಪೀಠದಿಂದ ಕೊಡಲ್ಪಟ್ಟಿತು. ದೇಶದ ಸ್ವಾತಂತ್ರ್ಯಕ್ಕಾಗಿ 9 ವರ್ಷಗಳ ಕಾಲ, ಅಂದರೆ 1947ರವರೆಗೂ ಕಾರಾಗೃಹ ಶಿಕ್ಷೆಯನ್ನ ಅಥವಾ ಜೈಲುವಾಸವನ್ನ ಅನುಭವಿಸಿದ ಅಪ್ರತಿಮ ಧೀರ. 1951ರಲ್ಲಿ ಲೋಕಸಭೆಗೆ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದರು. ಇದರ ಪರ್ಯಾಯ ಇವರು ರೈಲ್ವೆ ಖಾತೆಯನ್ನ ವಹಿಸಿಕೊಂಡರು. ಶಾಸ್ತ್ರೀಜಿಯವರು ಎಷ್ಟೊಂದು ಪ್ರಾಮಾಣಿಕ, ಸ್ವಾಭಿಮಾನಿ ಎಂದರೆ ಒಮ್ಮೆ ಅರಿಯಳೂರು ಬಳಿ ಆದ ರೈಲ್ವೆ ದುರಂತದ ತರುವಾಯ ಮನನೊಂದ ಶಾಸ್ತ್ರೀಜಿಯವರು ತಮ್ಮ ಖಾತೆಗೆ ರಾಜೀನಾಮೆಯನ್ನ ನೀಡಿದರು. ನಂತರ 1961ರಲ್ಲಿ ಸಾರಿಗೆ ಮಂತ್ರಿಯಾಗಿ, ಬಳಿಕ ಗೃಹ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಮೇ 27, 1964ರಂದು ನೆಹರು ಅವರು ಅಧಿಕಾರದಲ್ಲಿದ್ದಾಗಲೇ ಸಾವನ್ನಪ್ಪಿದಾಗ ಸ್ವಲ್ಪ ಮಟ್ಟಿಗೆ ಖಾಲಿಯಾದ ರಾಜಕೀಯ ರಂಗವನ್ನ ಬಿಟ್ಟು ಅಗಲಿದ್ದರು. ಕಾಂಗ್ರೆಸ್ನ ಕೆಲವು ಪ್ರಮುಖ ಆಸ್ತಿಗಳಿಗೆ ತಮಗೆ ಬೇಕಾದ ಬೆಂಬಲ ಸಿಗದ ಕಾರಣ ತುಂಬಾ ಸರಳ, ಅಧಿಕಾರದಾಹಿಯೇ ಅಲ್ಲದ ಶಾಸ್ತ್ರೀಜಿಯವರಿಗೆ ಪ್ರಧಾನಿಯಾಗಲು ಅವಕಾಶ ಸಿಕ್ಕಿತು. ಅದೇ ವರ್ಷ, ಅಂದರೆ ಜೂನ್ 9, 1964ರಲ್ಲಿ ಭಾರತದ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದರು. ಆಗಿನ ಪ್ರಮುಖ ಸಮಸ್ಯೆ ಎಂದರೆ ಪಾಕಿಸ್ತಾನವಾಗಿತ್ತು. ಕಚ್ ಬಳಿ ನಡೆದ ಯುದ್ಧ UN ಮಧ್ಯಸ್ಥಿಕೆಯಿಂದ ನಿಂತಿತ್ತು. ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಯುದ್ಧ ಪ್ರಾರಂಭವಾಯಿತು. ಆಗ ಭಾರತದ ಪಡೆ ಲಾಹೋರ್ ತಲುಪುತ್ತಲೇ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡರು. 1966ರಲ್ಲಿ ಶಾಸ್ತ್ರೀಜಿಯವರು ಮತ್ತು ಅಯೂಬ್ ಖಾನ್ ಅವರಿಂದ ಆಯೋಜಿಸಲಾದ ತಾಷ್ಕೆಂಟ್ನಲ್ಲಿ ನಡೆದ ಮಾತುಕತೆಯಲ್ಲಿ ಭಾಗವಹಿಸಿದರು. ಮರುದಿನವೇ 11 ಜನವರಿ 1966ರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಭಾರತದಲ್ಲಿನ ಇವರ ಸಮಾಧಿಗೆ ವಿಜಯ್ ಘಾಟ್ ಎಂದು ಕರೆಯುತ್ತಾರೆ. ಏನೇ ಇರಲಿ, ಶಾಸ್ತ್ರೀಜಿಯವರ ಸರಳ ಸಜ್ಜನಿಕೆಯ, ಪ್ರಾಮಾಣಿಕತೆ, ಆದರ್ಶವನ್ನ ನಾವೆಲ್ಲರೂ ರೂಢಿಸಿಕೊಳ್ಳೋಣ. ಧನ್ಯವಾದ.